ಉಪ್ಪು, ರುಬ್ಬಿರೋ ಅಂಥ ಖಾರ, ಚಿಕನ್ ಹಾಕೊತಾ ಇದ್ದೀನಿ. ಚಿಕನ್ ಹಾಕೊಂಡು ತಿರ್ಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು 10-15 ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ನೀರೆಲ್ಲ ಫ್ರೈ ಆಗೋ ತನಕ. ಆಮೇಲೆ ಖಾರದ ಪುಡಿ ಹಾಕೋಣ. ನೀರೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚಕ್ಕೆ, ಹುರ್ಗಡ್ಲೆ, ತೆಂಗಿನಕಾಯಿ ಇದು ರುಬ್ಕೊಳ್ಳೋಣ. ಮನೆಯಲ್ಲೇ ಮಾಡ್ಕೊಂಡಿರೋ ಖಾರದ ಪುಡಿ 2 ಸ್ಪೂನ್ ಹಾಕೊತಾ ಇದ್ದೀನಿ. ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹಂಗೆ ಹಾಕಿದ್ರೆ ಡೈರೆಕ್ಟ್ ಗಂಟು ಆಗುತ್ತೆ ಅಂತ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕೊಂಡಿರೋ ಖಾರದ ಪುಡಿ ಉಯ್ಕೊತಾ ಇದ್ದೀನಿ, ಸೇರಿಸ್ಕೊತಾ ಇದ್ದೀನಿ. ಯಾರು ಓಡಾಡ್ತೀನಿ ಇಟ್ಕೊಳ್ಳೋಣ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಪುಡಿ ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ಮೊಟ್ಟೆ ಹಾಕೊಳ್ಳೋಣ. ರುಬ್ಕೊಂಡಿದ್ದವಲ್ಲ ಕಾಯಿ ಹಾಕೊತಾ ಇದ್ದೀನಿ. ರುಬ್ಬಿಟ್ಕೊಂಡಿದ್ವಲ್ಲ ಅದು. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಡೋಣ. ಅವಾಗ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕೊಂಡಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕೊಳ್ಳೋಣ. ಬೇಕಂದರೆ ನೋಡಿ ಹಾಕೊಳ್ಳೋಣ. ಉಪ್ಪು ಹಾಕೊತಾ ಇದ್ದೀನಿ ಮೇಲೆ. ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ನಾಟಿ ಕೋಳಿ ಮೊಟ್ಟೆ ಸಾರು.